ಸನಾತನ ಧರ್ಮದಲ್ಲಿ ಧಾರ್ಮಿಕ ಗುರು, ಸಾಧು, ಸಂತ, ಋಷಿ ಮತ್ತು ಮುನಿಗಳಿಗೆ ವಿಶೇಷ ಸ್ಥಾನವಿದೆ. ಗುರು ಶಿಷ್ಯರ ಪರಂಪರೆಯ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಮಾನವ ಕುಲದ ಕಲ್ಯಾಣಕ್ಕಾಗಿ ಕಾಲಕಾಲಕ್ಕೆ ಪಠ್ಯಗಳು ಮತ್ತು ವಿವಿಧ ಕೃತಿಗಳನ್ನು ರಚಿಸುವ ಮೂಲಕ ಮಾನವರಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದರು. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಸಾಧು, ಸಂತ, ಋಷಿ ಮತ್ತು ಮುನಿಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳದ ಅನೇಕ ಜನರಿದ್ದಾರೆ. ಆದರೆ ಋಷಿ ಮುನಿಗಳು, ಸಂತರು, ಋಷಿಗಳು, ಮಹರ್ಷಿಗಳು ವಿಭಿನ್ನರು. ಅವರ ಉದ್ದೇಶ ಮತ್ತು ಅವರ ಬಗ್ಗೆ ಇರುವ ನಂಬಿಕೆಗಳೇನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ, ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ಮೊದಲನೆಯದಾಗಿ ಋಷಿ. ಋಷಿ ಎಂಬುದು ಸಂಸ್ಕೃತದ ಪದ. ವೇದ, ಸ್ತೋತ್ರ, ಲೇಖಕರಿಗೆ ಮಾತ್ರ ಋಷಿಗಳ ಸ್ಥಾನಮಾನವಿದೆ. ನೂರಾರು ವರ್ಷಗಳ ತಪಸ್ಸು ಅಥವಾ ಧ್ಯಾನದ ಕಾರಣದಿಂದಾಗಿ ಋಷಿಯು ಉನ್ನತ ಮಟ್ಟದ ಕಲಿಕೆ ಮತ್ತು ತಿಳುವಳಿಕೆಯನ್ನು ಹೊಂದಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ. ವೇದ ಕಾಲದಲ್ಲಿ ಎಲ್ಲಾ ಋಷಿಗಳು ಗೃಹಸ್ಥ ಆಶ್ರಮಗಳಿಂದ ಬಂದವರು. ಋಷಿಯ ಮೇಲೆ ಯಾವುದೇ ರೀತಿಯ ಕೋಪ, ಲೋಭ, ಮೋಹ, ಅಹಂಕಾರ ಮತ್ತು ಅಸೂಯೆ ಇತ್ಯಾದಿಗಳ ನಿರ್ಬಂಧವಿಲ್ಲ ಅಥವಾ ಯಾವುದೇ ರೀತಿಯ ಸಮಯದ ಉಲ್ಲೇಖವಿಲ್ಲ. ಮಹಾದೇವನಾದ ಶಿವ ಇವರ ಗುರು ಎಂದು ನಂಬಲಾಗುತ್ತದೆ. ಪ್ರತಿ ಸತ್ಯಯುಗದ ಆರಂಭದ ಸಮಯದಲ್ಲಿ ಸಪ್ತ ಋಷಿಗಳು ಭೂಮಿಗೆ ಬರುತ್ತಾರೆ ಮತ್ತು ಕಲಿಯುಗದ ಅಂತ್ಯದ ವೇಳೆಗೆ ಕಳೆದು ಹೋದ ಧರ್ಮವನ್ನು ವಿವರಿಸುತ್ತಾರೆ. ನಮ್ಮ ಪುರಾಣಗಳಲ್ಲಿ ಕೇತು, ಪುಲ, ಪುಲಸ್ತ್ಯ, ಅತ್ರಿ, ಅಂಗೀರ, ವಸಿಷ್ಠ ಮತ್ತು ಭೃಗು ಎಂಬ 7 ಋಷಿಗಳ ಉಲ್ಲೇಖವಿದೆ. ಮಹರ್ಷಿ ಜ್ಞಾನ ಮತ್ತು ತಪಸ್ಸಿನ ಅತ್ಯುನ್ನತ ಮಟ್ಟವನ್ನು ತಲುಪಿದ ವ್ಯಕ್ತಿಯನ್ನು ಮಹರ್ಷಿ ಎಂದು ಕರೆಯಲಾಗುತ್ತದೆ. ಇವುಗಳ ಮೇಲೆ ಬ್ರಹ್ಮರ್ಷಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಮಹರ್ಷಿಯು ಮೋಹ ಮತ್ತು ಭ್ರಮೆಯಿಂದ ಬೇರ್ಪಟ್ಟು ದೇವರಿಗೆ ಶರಣಾಗುತ್ತಾರೆ. ಪ್ರತಿಯೊಬ್ಬರಿಗೂ 3 ರೀತಿಯ ಕಣ್ಣುಗಳಿರುತ್ತವೆ: ಜ್ಞಾನದ ಕಣ್ಣು, ದೈವಿಕ ಕಣ್ಣು ಮತ್ತು ಸರ್ವೋಚ್ಚ ಕಣ್ಣು. ಯಾರ ಜ್ಞಾನದ ಕಣ್ಣು ಜಾಗೃತಗೊಳ್ಳುತ್ತದೆಯೋ ಅವರನ್ನು ಋಷಿ ಎಂದು ಕರೆಯಲಾಗುತ್ತದೆ. ಯಾರ ದಿವ್ಯ ಕಣ್ಣು ಜಾಗೃತಗೊಳ್ಳುತ್ತದೆಯೋ ಅವರನ್ನು ಮಹರ್ಷಿ ಎಂದು ಕರೆಯಲಾಗುತ್ತದೆ. ಮತ್ತು ಯಾರ ಸರ್ವೋಚ್ಚ ಕಣ್ಣು ಜಾಗೃತಗೊಳ್ಳುತ್ತದೆಯೋ ಅವರನ್ನು ಬ್ರಹ್ಮ ಋಷಿ ಎಂದು ಕರೆಯಲಾಗುತ್ತದೆ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಮಹರ್ಷಿಗಳ ಹೆಸರುಗಳು: ಮಹರ್ಷಿ ಭರದ್ವಾಜ್, ಮಹರ್ಷಿ ಗೌತಮ್, ಮಹರ್ಷಿ ಜಮದಗ್ನಿ, ಮಹರ್ಷಿ ಕಶ್ಯಪ್. ಬ್ರಹ್ಮ ಋಷಿಗಳೆಂದರೆ ಬ್ರಹ್ಮ ಋಷಿ ವಸಿಷ್ಠರು, ಬ್ರಹ್ಮ ಋಷಿ ವಿಶ್ವಾಮಿತ್ರ. ಮುನಿ ಎಂಬ ಪದಕ್ಕೆ ಮೌನ ಎಂದರ್ಥ, ಅರ್ಥಾತ್ ಶಾಂತಿ. ಅಂದರೆ ಋಷಿಮುನಿಗಳಾಗಿರುವವರು ಬಹಳ ಕಡಿಮೆ ಮಾತನಾಡುತ್ತಾರೆ. ಋಷಿಗಳು ಮೌನದ ಪ್ರತಿಜ್ಞೆ ಮಾಡಿರುತ್ತಾರೆ ಮತ್ತು ವೇದಗಳ ಧರ್ಮ ಗ್ರಂಥಗಳ ಜ್ಞಾನವನ್ನು ಪಡೆದುಕೊಂಡಿರುತ್ತಾರೆ. ಆಧ್ಯಾತ್ಮಿಕ ಅಭ್ಯಾಸವನ್ನು ಸಾಧಿಸಿದ ಮತ್ತು ಮೌನವಾಗಿರುವ ಋಷಿಗಳಿಗೆ ಋಷಿ ಮುನಿಗಳು ಸ್ಥಾನಮಾನವನ್ನು ನೀಡಲಾಗುತ್ತದೆ. ಕೆಲವು ಋಷಿಗಳು ನಾರದ ಮುನಿಗಳಂತಹ ದೇವರನ್ನು ಜಪಿಸುವ ಮತ್ತು ನಾರಾಯಣನನ್ನು ಧ್ಯಾನಿಸುವ ಋಷಿಗಳ ಸ್ಥಾನಮಾನವನ್ನು ಹೊಂದಿದ್ದಾರೆ. ಋಷಿ ಮುನಿಗಳು ಮಂತ್ರ ಪಠಿಸುತ್ತಾರೆ ಮತ್ತು ಅವರ ಜ್ಞಾನದಿಂದ ವ್ಯಾಪಾರ ಮಳಿಗೆಯನ್ನು ರಚಿಸುತ್ತಾರೆ. ಋಷಿಮುನಿಗಳು ಶಾಸ್ತ್ರ ಗ್ರಂಥಗಳನ್ನು ರಚಿಸಿ ಸಮಾಜದ ಕಲ್ಯಾಣಕ್ಕೆ ದಾರಿ ತೋರಿಸುತ್ತಾರೆ. ಮೌನ, ಜ್ಞಾನ ಜೊತೆಗೆ ಒಂದು ಹೊತ್ತಿನ ಊಟವನ್ನು ಮಾಡಿ 28 ಗುಣಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಋಷಿಮುನಿಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಅತ್ರಿ ಮುನಿಗಳು ಮತ್ತು ನಾರದ ಮುನಿಗಳು. ಸಾಧನೆ ಮಾಡುವ ವ್ಯಕ್ತಿಯನ್ನು ಸಾಧು ಎಂದು ಕರೆಯಲಾಗುತ್ತದೆ. ಯಾರು ಬೇಕಾದರೂ ಸಾಧನೆ ಮಾಡಬಹುದಾದ್ದರಿಂದ ಸಂತರಾಗಲು, ವಿದ್ವಾಂಸರಾಗಲು ಅಗತ್ಯವಿಲ್ಲ. ಪ್ರಾಚೀನ ಕಾಲದಲ್ಲಿ ಅನೇಕ ಜನರು ಸಮಾಜದಿಂದ ದೂರವಿದ್ದರು ಅಥವಾ ಸಮಾಜದಲ್ಲಿ ವಾಸವಾಗುತ್ತಿರುವಾಗ ಯಾವುದಾದರೂ ವಿಷಯವನ್ನು ಧ್ಯಾನಿಸುತ್ತಾ ಇದ್ದರು ಮತ್ತು ಅದರಿಂದ ವಿಶೇಷ ಜ್ಞಾನವನ್ನು ಪಡೆಯುತ್ತಿದ್ದರು. ಅನೇಕ ಬಾರಿ ಸಾಧು ಎಂಬ ಪದವನ್ನು ಒಳ್ಳೆಯವರು ಮತ್ತು ಕೆಟ್ಟವರ ಎಂಬ ಪ್ರತ್ಯೇಕಿಸಲು ಬಳಸುತ್ತಿದ್ದರು. ಇದಕ್ಕೆ ಕಾರಣವೇನೆಂದರೆ ಆಧ್ಯಾತ್ಮಿಕ ಅಭ್ಯಾಸದ ಮೂಲಕ ವ್ಯಕ್ತಿಯು ನೇರ, ಸರಳ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಹೊಂದಿರುತ್ತಾರೆ. ಅಲ್ಲದೆ ಜನರಿಗೆ ಸಹಾಯ ಮಾಡಲು ಸದಾ ಮುಂದಾಗಿರುತ್ತಾರೆ. ಸಾಧು ಎಂದರೆ ಸಂಸ್ಕೃತದಲ್ಲಿ ಸಜ್ಜನ ಎಂದರ್ಥ ಮತ್ತು ಅದರ ಅತ್ಯುತ್ತಮ ಅರ್ಥವೆಂದರೆ ಒಬ್ಬನು 6 ದುರ್ಗುಣಗಳನ್ನು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಮತ್ತು ಅಸೂಯೆಯನ್ನು ತ್ಯಜಿಸಿರುತ್ತಾರೆ.
ಇದೆಲ್ಲವನ್ನು ತ್ಯಜಿಸಿದವನಿಗೆ ಸಾಧು ಎಂದು ಬಿರುದು ನೀಡಲಾಗುತ್ತದೆ. ಸಂತರು. ಸಂತ ಪದವು ಸಂಸ್ಕೃತದ ಪದಗಳಾದ ಶಾಂತ ಮತ್ತು ಸಮತೋಲನದಿಂದ ಬಂದಿದೆ. ಒಬ್ಬ ಸಂತನು ಸತ್ಯವನ್ನು ಅಭ್ಯಾಸ ಮಾಡುವ ಮೂಲಕ ಪ್ರಬುದ್ಧನಾದ ವ್ಯಕ್ತಿ. ಸಂತ ಕಬೀರದಾಸ್, ಸಂತ ತುಳಸಿದಾಸ್, ಸಂತ ರವಿದಾಸ್ ದೇವರ ಭಕ್ತ ಮತ್ತು ಧಾರ್ಮಿಕ ವ್ಯಕ್ತಿಯನ್ನು ಸಂತ ಎಂದು ಕರೆಯುತ್ತಾರೆ. ಅನೇಕ ಸಾಧುಗಳು ಮಹಾತ್ಮರು ಸಂತರಾಗಲು ಸಾಧ್ಯವಿಲ್ಲ, ಏಕೆಂದರೆ ಅವರು ತಮ್ಮ ಕುಟುಂಬವನ್ನು ತೊರೆದು ಮೋಕ್ಷವನ್ನು ಪಡೆಯಲು ಹೋಗುತ್ತಾರೆ. ಅಂದರೆ ಅವರು ಅತಿರೇಕದಲ್ಲಿ ಬದುಕಿರುತ್ತಾರೆ. ಲೌಕಿಕ ಮತ್ತು ಆಧ್ಯಾತ್ಮಿಕತೆಯ ನಡುವೆ ಸಮತೋಲನವನ್ನು ಸೃಷ್ಟಿಸುವ ವ್ಯಕ್ತಿಯನ್ನು ಸಂತ ಎಂದು ಕರೆಯಲಾಗುತ್ತದೆ. ಸಂತನ ಶಾಂತ ಸ್ವಭಾವದಲ್ಲಿ ಸ್ವಾಭಾವಿಕತೆಯ ನೆಲೆಸಿರುತ್ತದೆ. ಸಂತನಾಗಿರುವುದು ಸದ್ಗುಣವೂ ಹೌದು, ಅರ್ಹತೆಯೂ ಹೌದು. ಸಂತನಾಗಲು ಧಾರ್ಮಿಕ ಗ್ರಂಥಗಳನ್ನು ಓದುವುದು ಅನಿವಾರ್ಯವಲ್ಲ. ಸಂತರು ತಮ್ಮ ರಚನೆಗಳ ಮೂಲಕ ಜನರಿಗೆ ಸರಿ ಮತ್ತು ತಪ್ಪುಗಳ ಪಾಠವನ್ನು ಕಲಿಸುತ್ತಾರೆ. ಇದಿಷ್ಟು ಋಷಿ, ಮುನಿ, ಸಾಧು, ಸಂತರ ನಡುವಿನ ವ್ಯತ್ಯಾಸ. ಧನ್ಯವಾದಗಳು.